ಏನಪ್ಪ ಅಕ್ಕಿ ಮತ್ತು ಸಕ್ರೆ ಬ್ಯಾಳಿ ತೊಗರಿ ಬ್ಯಾಳಿ ಕಡ್ಲಿ ಹಿಟ್ಟ ಎಲ್ಲ ಕಟ್ಟಪ್ಪ ಬಡ ಬಡ. ಹಾಂ, ಮತ್ತು ಇದನ್ನ ಕಟ್ಟ, ಚಾ ಪುಡಿ ಒಂದು ಪಾವು ಕಿಲೋ ಕಟ್ಟ. ಅರ್ಶಿನ ಪುಡಿ ಒಂದು ಅರ್ಧ ಪಾವು ಕಿಲೋ. ಹ್ಞೂ, ಜೀರಿಗೆನೂ ಕಟ್ಟ. ಜೀರಿಗೆ ಒಂದು ಅಷ್ಟ ಒಂದು 30 ರೂಪಾಯಿದು ಕಟ್ಟಪ್ಪ. ಆಮೇಲೆ ಇದನ್ನು ಸಾಸ್ವೆ ಸಾಸ್ವೆ ಒಂದು 10 ರೂಪಾಯಿದು ಕಟ್ಟ. ಏಲಕ್ಕಿ ಒಂದು 10 ರೂಪಾಯಿ, ಲವಂಗ ಒಂದು 5 ರೂಪಾಯಿ, ದಾಲ್ಚಿನ್ನಿ ಒಂದು 5 ರೂಪಾಯಿ. ಹ್ಞೂ, ಎಲ್ಲ ಕಟ್ಟಪ್ಪ. ನಾ ಇಲ್ಲೇ ಕೂತಿರ್ತೇನೆ, ನನ್ನ ಗಂಡ ಬರ್ತಾನೀಗ. ಅವ ಇಲ್ಲೇ ಒಂದು ಸ್ವಲ್ಪ ವಾಟ ಹಚ್ತದಂತೆ, ಚಾ ಕುಡಿಯೋಕೆ ಹೋಗ್ಯಾನ. ಬರ್ತಾನ, ನೀ ಎಲ್ಲ ಕಟ್ಟಿಡಂಗಾರ. ಅವ್ರಿಗೆ ತಿಳಿದಿಲ್ಲ ಮನೀದ, ಅದಕ್ಕೆ ನಾನು ಬಂದನ. ಹಾಂ ಹಾಂ, ಕಟ್ಟಿಡು. ಎಣ್ಣೆ ಗಾಂಧಿನಿ, ಹಾಂ, ಅರ್ಧ ಕಿಲೋ ಕಟ್ಟಿಡಪ್ಪ. ಗಾಂಧಿನಿ ಅರ್ಧ ಕಿಲೋ ಕಟ್ಟಿಡು. ಮತ್ತು ಅರ್ಶಿನ ಪುಡಿ ಜೀರಿಗೆ ಸಾಸ್ವೆ ಆಯ್ತು. ಹ್ಞೂ, ಉಪ್ಪು ಖಾರ ಖಾರ ಒಂದು ಪ್ಯಾಕೆಟ್ ಕೊಡು, 1 ಕಿಲೋ. ಹಾಂ, ಖಾರದ್ದು ಅದು ಕುಲ್ಲಾದಿರ್ತತ್ಲ ಕುಟ್ಟಿದ್ದ, ಅದನ್ನ 1 ಕಿಲೋ ಕೊಡು. ಮತ್ತು ಉಪ್ಪಿನ ಪ್ಯಾಕೆಟ್ ಒಂದು ಕೊಡು. ಹ್ಞೂ, ಉಪ್ಪು ಖಾರ ಆತ. ಒಂದು 10 ರೂಪಾಯಿದು ಮಸಾಲ ಪ್ಯಾಕೆಟ್ ಇದ್ರೆ ಕೊಡಪ್ಪ. ಹ್ಞೂ, ಹಾಂ. ಆಮೇಲೆ ಅಕ್ಕಿ ಒಂದು ಎಷ್ಟು, ತೊಗರಿ ಬೇಳೆ ಆತ. ಗೋಧಿ ಒಂದು 2 ಕಿಲೋ ಕೊಡಪ್ಪ. ಹ್ಞೂ, ಬೀಸ್ಕೊಂಬರಕ್ಕೆ ಹಚ್ತಾನೆ, ರವೆ ಹೊಡ್ಸಾಕ, ಉಪ್ಪಿಟ್ಟು ಮಾಡಕ್ಕೆ ರವೆ ಬೇಕಾಕತ್ತೆ. ಹಾಂ, ಗೋಧಿ ಒಂದು 2 ಕಿಲೋ ಕೊಡು. ಸಾಕು ಇಷ್ಟ ಸಾಕಯ್ಯಪ್ಪ. ಇದು ಎಟ್ಟು ಹಾಕೋತ ಯಾಂಬಲ್ಲ, ಒಂದು ಗಂಡ ಎಟ್ಟು ಹೋಗೋತಾನೋ ಯಾರಿಗೆ ಗೊತ್ತು. ಸಾಕು ಬೇಡಪ್ಪ. ಹ್ಞೂ, ಇವತ್ತು ನಾನು ಹೊರಗಡೆ ಹಾಕಿ ಹೆಂಗೆ ಹಾರಾಡತ್ತನ, ಮನೆಯಾಗ ಯಾರಿಲ್ಲ, ಈ ಊರಿಗೆ ಬಂದೀನಿ. ಅಲ್ಲ, ಇಲ್ಲಿ ಲಕ್ಷ್ಮಿಯವ್ರ ಮನೆ ಎಲ್ಲಿರ್ಬೋದು? ಇಲ್ಲಪ್ಪ, ಕೆನ್ಮಗಳು ನಿಂತಾಳ, ಕೇಳ್ತೀನಿ. ಅದು ಆಂಟಿ ರೀ? ಹಾಂ, ಏನು ಹೇಳಿ, ಈ ಯಾರವ ನೀ? ನಿನ್ನೆಲ್ಲೂ ನೋಡ್ದಂಗೆ ಐತಲ್ಲ. ಹೌದು, ನನಗೂ ನಿಮ್ಮನ್ನೆಲ್ಲೋ ನೋಡ್ದಂಗೆ ಅನ್ಸಕತೈತಿ. ಇಲ್ಲಿ ಈ ಊರಾಗ ನಮ್ಮ ನಾದ್ನೀನ್ ಕೊಟ್ಟೈತ್ರಿ. ನಾನು ಅವ್ರ ಮನೆಗೆ ಹೊಂಟಿದ್ನಿ, ಅದಕ್ಕೆ ನಾನು ಕೇಳಿ ಹೋದ್ರಾತಂತ ಬನ್ರಿ. ಇಲ್ಲಿ ಜಾನಕಿ ಮತ್ತು ಮನೋಹರ ಅಂತ ಇರ್ತಾರಲ್ರಿ, ಅವ್ರ ಮನೆ ಎಲ್ಲೈತ್ರಿ? ಮನೋಹರ ಅಂದ್ರೇನ? ಜಾನಕಿಗೆ ಏನಾಗ್ಬೇಕು ಅವ್ರ? ಮಗ ರೀ ಅವ್ರು. ಜಾನಕಿ ಅಂತಾರಲ್ರಿ, ಅವ್ರ ಮಗ ರೀ. ಅವ್ರಿಗೆ ನಮ್ಮ ನಾದ್ನಿನ ಕೊಟ್ಟೈತ್ರಿ, ಲಕ್ಷ್ಮಿ ಅಂತ ಹೇಳಿ. ಅದನ್ನ ಕೇಳಿರಾತು. ಈ ಹಳ್ಳ್ಯಾಗೇನ ಅಡ್ರೆಸ್ ನಂಗೆ ಅಟ್ ಪಕ್ಕ ಗೊತ್ತಾಗತ್ರಿ, ಹಂಗಾಗಿ ಕೇಳ್ಕೊಂತ ಹೋದ್ರಾತಂತೇಳಿ ಬನ್ರಿ ನಾ. ಯವ್ವ ತಾಯ, ನೀ ಯಾರಂತ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರಿ, ಅಲ್ಲ, ನಾನು ಈ ಊರಿಗೆ ಬಂದು ಇಳಿದು ಬಸ್ ಸ್ಟ್ಯಾಂಡಕ್ಕೆ ಬರೋಕ್ಕೆ ನೀವೇ ಸಿಗ್ಬೇಕಾ ನನಗೆ? ನೋಡ್ರಿ, ನನ್ನ ಎಂತ ಲಕ್ ಐತಿ, ನೀವೇ ನನಗೆ ಸಿಕ್ಕು. ನಿಮ್ಮ ಜೊತೆನ ಅಡ್ರೆಸ್ ಕೇಳ್ಕೊಳಂಗ ಆತ್ ನನ್ನ ಬಾಳೆ. ಅಲ್ಲ, ನೀವು ಹೊರಗೆ ಬರೋದಕ್ಕೆ, ಅಂಗಡಿಗೆ ಬರೋದಕ್ಕೆ, ನನಗೆ ನೀವು ಸಿಗೋದಕ್ಕೆ ಎಂತ ಇದು ಅಚಾನಕ್ ಅಲ್ರಿ. ಚಲೋ ಆತ್ ಬಿಡ್ರಿ. ಆರಾಮದರಿ ಆಂಟಿ? ಹಾಂ, ಏನು ಆರಾಮ ಇವ, ಹಿಂಗೆ ಅದಾವ ನೋಡು ವಯಸ್ಸಾದ ಜೀವಕ್ಕೆ. ಯಾರು ಇಲ್ಲ, ಎಲ್ಲ ಮದುವೆ ಆದವರೆಲ್ಲ ಹೋಯ್ತು ಅವ್ರ ಮನ್ಯಾಗ ಕುಂತು ಬಿಡ್ತಾರೆ. ನಾವೇನು ಮಾಡೋದು ಹೇಳು? ನಮ್ಮ ಬಾಳೆನ 7-11 ಐತಿ. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಮುದುಕಿ ಆದ್ರೂ ವಯಸ್ಸಾದ್ರೂ ನೀಗ್ದಿದ್ರೂ ಮಾಡ್ಕೊಂಡು ಸಾಯ್ಬೇಕಾ? ಏನು ಮಾಡೋದು? ನಿಮ್ಮ ನಾದ್ನಿ ಬಂದು ಮನ್ಯಾಗ ಕುಂತು ಬಿಟ್ಟ ಅಲ್ತವ್ರ ಮನ್ಯಾಗ. ಇಲ್ಲಿ ಅತ್ತಿದು ಮಾವಂದು ನೋಡೋದು ಚಾಕ್ರಿ ಮಾಡೋದು ಆಕತ್ತಂತೆ. ಹೌದು ಬಿಡ್ರಿ ಆಂಟಿ. ಅಲ್ಲ ಪಾಪ, ನೀವು ವಯಸ್ಸಾಗೈತಿ, ಅಂಕಲ್ ವಯಸ್ಸಾಗಿರ್ತತಿ, ಅವ್ರಿಗೆ ನೋಡ್ಕೊಂಡು ಒಂದಿಷ್ಟು ಅಡುಗೆ ಮಾಡ್ಕೊಂಡು ಇರಾಕೇನು ದಾಡೇನ್ರಿ? ಅಲ್ಲಿ ಬಂದು ನಮ್ಮನ್ನ ನಿಗ್ರಹ ಮಾಡಾಕತ್ತಾಡ್ರಿ. ಆಕೆ ಸಂಬಂಧ ಆಗಿ ಮನ್ಯಾಗ ನಮಗೆ ನೆಮ್ಮದಿ ಇಲ್ದಂಗೆ ಆಗೈತ್ರಿ. ಏನು ಹೊಟ್ಟಿಲಿ ಅದಾಳ ಅನ್ನತಾರ. ಅವ್ರ ಮನ್ಯಾಗ ರೀ ಅವ್ರ ಅವ್ವ ಮತ್ತು ನಮ್ಮ ಗಂಡ ನನ್ನ ಅದಾನಲ್ರಿ ನಮ್ಮ ಮಾವ, ಅವರು ಏನಕ್ಕೆ ಲೋಕದಾಗ ಹೊಟ್ಟಿಲಿ ಅದಾಳ ಅನ್ನೋಂಗ ಮಾಡಾಕತ್ತಾರ. ಅತ್ತ ಆಕೆ ಏನು ಹೇಳ್ತಾಳ ಅದನ್ನ ನಮ್ಮನ್ನ ಮನ್ಯಾಗ ನಿಂತು ಕೊಡುವಾರ ಕುಂತು ಕೊಡುವಾರ ಎಲ್ಲ ಹಾಕಿದ್ ಅಂತ ಹಚ್ಚಿ ಬಿಟ್ಟಿದಾರ. ನೋಡ್ರಿ, ಈಗ ಮನ್ಯಾಗ ಕೆಲಸ ಮಾಡೋದು ಹತ್ತಂತ ಹೇಳಿ ಹೋಗಿ ನಮ್ಮ ವಾರಗಿತ್ತಿ ಮನ್ಯಾಗ ಅದಾಡ್ರಕಿ. ಅಲ್ರಿ, ಆಕಿನ ನೀವು ಕಳಿಸಿದ್ದಲ್ಲಿ ಇಲ್ಲಿ ನಮ್ಮ ಮನೆಗೆ ಕಳ್ಕುಬ್ಸ ಮಾಡಿ ನಮ್ಮ ಮನೆಗೆ ಕಳಿಸಿದಾರೆ. ಆಕಿ ನಮ್ಮ ಮನ್ಯಾಗ ಬಿದ್ದಿರ್ಬೇಕಲ್ಲರಿ. ಈಗ ಹೋಗಿ ನೋಡ್ರಿ, ನನಗಿಷ್ಟ ಬಂದಲ್ಲಿ ನಮ್ಮ ವಾರಗಿತ್ತಿ ಮನೆಗೆ ಹೋಗಿದಾಡ್ರಕಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡೇನಿ. ತುಂಬ ದಿನ ಆದಮೇಲೆ ಲೇಟಾಗಿ ವಿಡಿಯೋ ಹಾಕತ್ತಾನೆ, ಕ್ಷಮೆ ಇರಲಿ. ಏನು ಮಾಡೋದು, ನನ್ನ ಪರಿಸ್ಥಿತಿನೇ ಭಾಳ ಕೆಟ್ಟೋಗೈತಿ. ದೇವ್ರು ಹಿಂಗೆ ಕೊಡ್ತಾನ ಅಂತ ಅನ್ನಿಸ್ಬಿಟ್ಟೈತಿ. ವಿಡಿಯೋ ಮಾಡಿ ಏನೋ ಒಂದು ಮಾಡಬೇಕು, ಸೀರೆ ಬಿಸ್ನೆಸ್ ಒಂದು ಮಾಡಬೇಕು ಅಂದ್ಕೊಂಡ್ರೆ ಗಂಡನೂ ಸರಿ ಹೋಗ್ತಾ ಇಲ್ಲ. ಲಕ್ಷ್ಮಿ ಜೀವನಕ್ಕಿಂತ ನನ್ನ ಕಠಿಣ ಆಗ್ಬಿಡ್ತು. ಹಂಗಾಗೈತೆ ನನ್ನ ಪರಿಸ್ಥಿತಿ. ಕಣ್ಣೀರಲ್ಲೇ ಕೈ ತೊಳೆಯುವಂಥ ಸ್ಥಿತಿ ಬಂದೈತೆ. ನನ್ನ ಗಂಡನೂ ಸರಿ ಹೋಗ್ತಾ ಇಲ್ಲ, ಹಾಗೆ ನಮ್ಮ ಮಾವನೂ ಫುಲ್ ಸೀರಿಯಸ್ ಅದಾರೆ. ಈಗೂ ನಾಳೆನೋ ಅನ್ನೋಂಗಿದ್ದಾರೆ. ಅವರು ನಮ್ಮ ಗಂಡ ಅವರ ಅಪ್ಪ ಅವ್ರಿಗೆ ಹೇಳಿದ್ನಲ್ಲ, ಅವಾಗ ಕಾಲು ಮುರಿದು ಹಾಸಿಗೆ ಹಿಡ್ದು 3 ವರ್ಷ ಆಗಿತ್ತು ಅಂತ. ಇವಾಗ ನೀರು ಕೂಡ ತಗೊಳತ್ತಿಲ್ಲ. ಹಾಗಾಗಿ ಇವತ್ತು ರಾತ್ರಿನೇ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಹಾಕಕ್ಕೆ ಈ ಟೈಮೇ ಸಿಗ್ತಾ ಇಲ್ಲ. ಜನ ಬರ್ತಾ ಇದ್ದಾರೆ ದಿನ, ಏನಿಲ್ಲ ಅಂದರೂ 10-20 ಜನ ಬರ್ತಾ ಇದ್ದಾರೆ ನೋಡಕ್ಕೆ ನಮ್ಮ ಮಾವನ್ನ. ಅಲ್ಲಿ ನಾನು ಇರಲಿಲ್ಲ ಅಂದರೆ ಬೈತಾರೆ, ಹಿರಿ ಸೊಸೆಯಾಗಿ ನೋಡಿಕಿ ಇಲ್ಲ ಅಂತ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲ, ಇಲ್ಲಿ ಮನೆಗೆ ಬಂದರೆ ನನ್ನ ಗಂಡನಿಗೆ ಹುಷಾರಿಲ್ಲ.
ಏನು ಮಾಡೋದು ಹೇಳಿ, ಅವನು ಹೇಳಿದ್ನಲ್ಲ ಈ ಥರ ಆಗ್ಬಿಟ್ಟಿದೆ ಅವ್ರಿಗೆ, ಈ ಥರ ಮಾಡಿಬಿಟ್ಟಿದ್ದಾರೆ ಜನ, ಅವ್ರನ್ನ ಹಿಡಿಯೋದೇ ಹೆಚ್ಚಾಗ್ಬಿಟ್ಟೈತೆ, ಮನೇಲೇ ನಿಂದಿರ್ತಾ ಇಲ್ಲ ಅವರು. ಎಂಥ ಚಲೋ ಇದ್ದವರು ಮನೇಲಿ ನಿಂದಿರ್ದಂಗೆ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಎಲ್ಲಿ ಹೋಗ್ತಾರೆ ಹುಡ್ಕೊಂಡು ಬರ್ಬೇಕಾಗತ್ತೈತಿ ಈ ಥರ ಪರಿಸ್ಥಿತಿ. ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ, ಏನೋ ಒಂದು ಸೀರೆ ಮಾರಿ ಜೀವನ ಮಾಡ್ಕೊಂಡ್ರಾಯ್ತು. ತಂದಿಟ್ಟಿರೋ ಸೀರೆನಾರ ಪಟ್ ಪಟ್ ಮಾರಿದ್ರೆ ಏನೋ ಒಂದು ಆಗುತ್ತೆ ಅನ್ನೋದು ಆಫರಲ್ಲಿ ಸೀರೆಗಳನ್ನ ಇಟ್ಟಿದ್ದೀನಿ. ಭಾಳ ಮಾತಾಡಲ್ಲ. ಅನುಶ್ರೀ ಸಾರಿ ಯಾರಿಗಾದ್ರೂ ಬೇಕಾದ್ರೆ 1200 ರೂಪಾಯಿ ಎರಡು ಎಲ್ಲ ಆಫರಲ್ಲಿ ಇಟ್ಟಿರ್ತೀನಿ, ಲಾಸ್ಟಲ್ಲಿ ನೋಡಿ. ಥ್ಯಾಂಕ್ ಯು. ನಿಮ್ಮ ಕೈ ಮುಗಿತೇನ್ರಿ ಆಂಟಿ, ಆಕಿನ ಮೊದಲು ಬಂದು ಕರ್ಕೊಂಡು ಹೋಗ್ರಿ. ಆಕಿಂದ ನಮ್ಮ ಮನ್ಯಾಗ ಜಗಳ ಹತ್ತಾಕತ್ತೈತ್ರಿ. ಅಲ್ಲ, ಎಲ್ಲ ಮಾಡ್ಕೊಟ್ಟಿರ್ತೇನ್ರಿ ಆಂಟಿ, ಏನು ಕೇಳ್ತಾಳ ಅದನ್ನೆಲ್ಲ ಕುಂತಲ್ಲೇ ಮಾಡ್ಕೊಟ್ಟಿರ್ತೀನಿ. ನನ್ನ ಗಂಡ ಬರಾನ ಅಂದ್ರೆ ಏನು ತಿಂದಿವ ಅಂದ್ರೆ ವೈನಿ ಕೇಳಿನ ತಂದ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ನಾನು ಗಂಡನ ಕಡ್ಸಿಂದ ನಾನು ಬೈತಾಳ್ರಿ. ಅಲ್ರಿ, ನಿಮ್ಮ ಸೊಸಿ ನೀವು ಹೆಂಗೆ ಬಿಟ್ಟಿರ್ತೀರಿ? ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ಒಂದಿನ ನಮ್ಮ ತವ್ರ ಮನೆಗೆ ಕಳ್ಸಂಗಿಲ್ಲ. ನೀವು ಹೆಂಗೆ ಅಕ್ಕಿನ ಇಷ್ಟು ದಿನ ಬಿಟ್ಟಿದ್ದೀರಿ ಅಂತೀನಿ. ಅಲ್ಲ, ಅದಾಳ ಬಂದಾಳ ನಮ್ಮ ಮನ್ಯಾಗ ಇರ್ಬೇಕ್ರಿ, ಅದು ಬಿಟ್ಟು ಅವ್ರ ಮನ್ಯಾಗ ಹೋಗಿರುವಂಥದ್ದು ಏನ್ರಿ ಇದು? ನೋಡ್ರಿ ಈಗ ಅಲ್ಲಿ ಹೋಗಿ ಆರಾಮಲ್ಲಿ ಅಲ್ಲಿ ಹೊಡ್ಕೊಂತ ನಿಮ್ದು ಇದ್ದದ್ದು ಇಲ್ಲದ್ದು ಎಲ್ಲ ಕಡೆ ಚಾಳ ಹೇಳತ್ತಾಳ್ರಿ. ನಮ್ಮ ಊರಾಗರ ನಿಮ್ಮನ್ನು ಪ್ರಸಿದ್ಧ ಮಾಡಿದಾಳ. ಅಯ್ಯೋ ನಮ್ಮ ಅತ್ತಿ ಹಿಂಗೆ ಮಾಡ್ತಾಳ, ನಮ್ಮ ಮಾವ ಹಿಂಗೆ ಮಾಡ್ತಾನ, ಅಯ್ಯೋ ನನ್ನ ನಿಗ್ಗರ್ಸ್ ನೀರು ಕುಡಿತಾರ ಕುಂತ ಜಗದಾಗ. ಕುಂಡಿ ಭೇಟಿ ಹೇಳೋದಿಲ್ಲ ಮತ್ತೆ, ಕುಂಡಿ ಊರ್ ಕುಂತ್ಲು ಅಲ್ಲಿಂದ ಹೇಳಂಗಿಲ್ಲ, ಎಲ್ಲ ಕುಂತಲ್ಲೆಲ್ಲ ಕುಲ್ಕಣಿಕೆ ಮಾಡ್ತಾಳ. ಮತ್ತು ಮಂದಿ ಎಲ್ಲ ಹೋಗಿ ಚಾಡ ಹೇಳ್ತಾಳ. ಹಂಗೆ ನಿಮ್ದು ಒಂದ ಯಾಡ ಯಪ್ಪ, ನಿಮ್ದು ಹೇಳಿದ್ದ ನಿಮ್ಮನ್ನ ಅಲ್ಲಿ ಮನ್ಯಾಗ ಓನ್ಯಾಗ ನೀವು ಅದು ಒಂದಿನ ನಮ್ಮ ಓಣಿಗೆ ಬಂದ್ರಿ, ನಿಮ್ಮನ್ನ ಕ್ಯಾಕಸ್ತು ಅಂತ ಉಗಿಯಂಗ ಮಾಡಿದಾಡ್ರಿ ಕೊನೆಯನ್ ಮಂದಿ ಮುಂದೆ. ನಿಮ್ದು ನಿಮ್ಮ ಯಜಮಾನ್ರದ್ದು ಮಾನ ಮರ್ಯಾದೆ ಏನೇನೂ ಇಟ್ಟಿಲ್ಲ. ಹಾಗಾಗಿ ಗಂಡನ ಏನು ಹೇಳಂಗಿಲ್ರಿ. ಆಕೆ ಗಂಡ ಬೇಕಾದ ಮಾಡಲಿ, ನನ್ನ ಗಂಡ ಬಂಗಾರ ಅಂತ ಅದು ನಿಮ್ದು. ಅಯ್ಯೋ ದೇವ್ರೆ, ನಿಮ್ಮನ್ನ ನಮ್ಮ ಮನೆ ಒಳಗೆ ಬರ್ದಂಗನ ನೀವು ಆ ಪರಿಸ್ಥಿತಿ. ಮತ್ತೆ ನಮ್ಮ ಮನ್ಯಾಗಿನ ಎಷ್ಟು ಇರ್ತಾ ತಿಳ್ಕೊರಿ. ನಿಮ್ದು ಹಂಗೆ ಕೆಟ್ಟ ಮಾಡಿ 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 ಹೇಳ್ಬಿಟ್ಟಾಡ್ರಿ ಅಷ್ಟು. ಏನು ಮಾಡೋದು ನೋಡುವ. ಅಲ್ಲ, ನಾವು ಸೊಸಿನ ಎಷ್ಟು ಚಂದ ನೋಡ್ಕೊಂಡು ಹೊಟ್ಟಿಲಿ ಅದಾಳ. ನಾನು ಆಕಿನ ಏನು ಒಂದು ಕೆಲಸ ಹಚ್ಚಂಗಿಲ್ಲ, ಒಂದು ಬಗ್ಸಿ ಹಚ್ಚಂಗಿಲ್ಲ, ಎಲ್ಲ ಚಲೋ ತಂಗೆ ನೋಡ್ಕೊಂಡು ನಮ್ಗಿಂತ ಹಣೆ ಬರ ದೇವ್ರ ಹಂಗ ಇವ ಮಾಡೋರ್ಗೆ ಒಳ್ಳೆ ಕೊಡೋದಿಲ್ಲ, ಸಸಿ ಅನ್ನೋರ್ಗೆ ಒಳ್ಳೆ ಸಸಿ ಕೊಡೋದಿಲ್ಲ, ಚಲೋ ಅತ್ತಿ ಸಿಗ್ಲನ್ನೋರ್ಗೆ ನಿನ್ನಂಥವ್ರಿಗೆ ಒಳ್ಳೆ ಅತ್ತಿ ಸಿಗೋದಿಲ್ಲ. ನಿಮ್ಮ ಅತ್ತಿ ನೀನು ಚಲೋ ನೋಡ್ಕೊಳಕತ್ತಾಳ? ಎಲ್ಲಿ ಚಲೋ ನೋಡ್ಕೋತಾಳ್ರಿ, ನಂದು ಬಾಳೆ ಅದೇ ಆಗೈತಿ. ನಾನು ಬಡವ್ರ ಮನೆ ಹುಡುಗ್ರಿ, ಅದು ಇನ್ನೊಬ್ರು ಅದಾರಲ್ಲ ನಮ್ಮ ಮಾಮ, ದೊಡ್ಡ ಮಾಮ, ಅವಾಗ ಹೆಂಡತಿ ದೊಡ್ಡ ಶ್ರೀಮಂತರ ಮನೆ, ಅಕ್ಕಿನಂತೂ ತವ್ರ ಮನ್ಯಾಗ ಇಡ್ತಾರ್ರಿ ಅವ್ರು. ಅಲ್ಲಿ ಆಸ್ತಿ ಬರ್ಲಿ ಅಂತ ಹೇಳ್ರಿ, ಇವರು ರೊಕ್ಕಕ್ಕಾಗಿರಿ ಇದನ್ನ ಮಾಡ್ತಾರ್ರಿ. ಅಲ್ಲಿ ಆಸ್ತಿ ಬರ್ಲಿ ಅಂತ ಹೇಳಕ್ಕಿಂತ ಅವ್ರ ಮನ್ಯಾಗ ಇಡ್ತಾರ್ರಿ. ಆಕಿನ ರಾಣಿ ಹೆಂಗೆ ನೋಡ್ಕೋತಾರ. ಆಕಿ ಕೆಲಸ ಮಾಡಾಕತ್ಲಂದ್ರೆ ಯವ್ವ ನಾ ಮಾಡ್ತಾನೆ ಸರಿ ಅಂತಾರ. ಬರೀ ಆಕಿನ ಕುಂಡ್ರಿಸೋದು ಮಾಡಿಸೋದು. ಏನು ಆಕಿಗೆ ಬೇಕಂತೇಳಿ ಓಡ್ತಾಳ. ಮತ್ತೆ ಓಡೋದಕ್ಕಿನ ಏನಾರ ಬೇಕಾಗಿತ್ತನವ ಐಶ್ವರ್ಯ, ಏನಾರ ಬೇಕಾಗಿತ್ತನ ಐಶ್ವರ್ಯ ಅಂತ ನಿಂದಿರ್ತಾಳ. ನಮ್ಮ ಮಾವನು ಹಂಗೆ. ಆಕಿ ಗಂಡರ ಆಕಿ ಏನು ಹೇಳ್ತಾಳ ಅದನ್ನ ಸರ್ದ್ ಮುಂದೆ ಕೆಲಸ ಮಾಡೋದಲ್ಲ. ಹೆಂಡತಿ ಮಾತು ಮೀರಂಗಿಲ್ಲ, ಹಂಗದಾನ. ನಾನು ಗಂಡ ಅವನ ಮಾತು ಕೇಳ್ತಾನೆ. ಏನು ಮಾಡೋದು ಹೇಳ್ರಿ, ನನ್ನ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟೈತಿ ಬಾಳೆ. ಏನಿತ್ತು, ನಾನು ಬಡ್ರ ಮನೆ ಯಾಕೆಂತ ಎಲ್ಲ ಕೆಲಸ ನೋಡ್ರಿ. ನನ್ನ ಸೀರೆ ನೋಡತ್ತಾರನ ಎಂಥ ಸೀರೆ ಐತಿ ನೋಡ್ರಿ ನಂದು. ನೀವು ಉಟ್ಟಂಗೂ ಇಲ್ರಿ ನನ್ನ ಸೀರೆ. ಒಂದು ಕಾಟನ್ ಸೀರೆ ತಂದು ಬಡಿತಾರ್ರಿ ನನಗೆ. ಬೇಕಾದ್ರೆ ಉಟ್ಕೋ ಬೇಡಾರ ಬಿಡು. ನಾ ಹೆಂಗಿದ್ದಾಕೆ ನಾ ಮಾಡರ್ನ್ ಆಗ್ಬೇಕನ್ನೋ ಆಸೆ ಕನಸು ಕಟ್ಕೊಂಡಾಕಿ ಇಷ್ಟಪಟ್ಟು ಏನೋ ಇವನು ಮದುವೆ ಆದ್ನಿ ಸೋದರ ಮಾವ ಅಂತೇಳಿ ನಾ ಗೋಳು ಹೊಕ್ಕಳತ್ತಾಳ. ಮತ್ತೆ ಇದು ಏನು ಮಾಡ್ಬೇಕನ್ನೋದು ನಂಗೆ ತಿಳಿವಾತ್ರಿ. ಅದಕ್ಕೆ ನೀವು ಹೆಂಗಾರ ಮಾಡಿ ಆ ಲಕ್ಷ್ಮಿನ ಇಲ್ಲಿ ಕರ್ಸ್ಕೊಂಡ್ಬಿಟ್ರಂದ್ರೆ ನನಗೊಂದು ಚಲೋ ಆಕೈತಂತ. ಯಾಕಂದ್ರೆ ಅಲ್ಲಿ ಇಟ್ಕೊಂಡು ನನ್ನ ಜೀವನ ನರಕ ಮಾಡತ್ತಾಳ್ರಿ. ಮಾಡಾಕೆ ನಾ ಒಬ್ಬಾಕೆ ಕೆಲಸ, ನಮ್ಮ ಅತ್ತಿ ಏನು ಮಾಡಲ್ಲ. ನಮ್ಮ ನಿಗೇನಂತೂ ಅಕ್ಕಿ ಶ್ರೀಮಂತರನ್ನು ಸೊಕ್ಕ ತೋರಿಸ್ಕೊಂತ ಆಕೆ ಅಡ್ಡಾಡ್ತಾ. ಈಗ ಮಾಡಾಕೆ ನಾ ಒಬ್ಬಾಕೆನ, ಇನ್ನು ಮಿಕ್ಕಿದು ಎಲ್ಲ ನಾನು ಮಾಡಂದ್ರೆ ನಂಗೆ ಆಗೋದಿಲ್ರಿ. ನೀವು ಯಾಕಂದ್ರೆ ಅವರು ಭಾಳ ಸುಮಾರದಾರಿ, ಅಂಥದ್ದು ಎಲ್ಲ ಮಾಡ್ತಾರ. ನಾಳೆ ಎಲ್ಲ ನಿಗ್ರಹ ಆಗ್ಬಾರ್ದು ನೋಡ್ರಿ. ಅದಕ್ಕೆ ನೀವು ಕರ್ಸ್ಕೊಂಡು ಬಿಡ್ರಿಕಿನ. ನಾಳೆ ನಿಮ್ಮೊಬ್ರು ಅಲ್ಲಿ ತೆಗಿಯೋಂಗೆ ಮಾಡಬಾರ್ದ್ರಿ. ಇನ್ನೇನೋ ಒಂದು ಹಡ್ದಾಳ ಮಾಡಿದಾಳ ಅಂದ್ರೆ ನೀವು ನೋಡಾಕ್ ಬರ್ತಿರ್ತಾರೆ. ಅವಾಗ ನಿಮ್ಗೆ ಬಂದವ್ರು ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು ಹೇಳ್ರಿ? ಕಿಮ್ಮತ್ ಅವ್ರು ಕೊಡಬೇಕು ಬೇಡ್ರಿ, ಅದನ್ನು ವಿಚಾರ ಮಾಡ್ರಿ ನೀವು. ಅಯ್ಯೋ ನನ್ನ ಮಗ ಹೇಳತ್ತಾನೇವ, ನಾವೇನೇವ ಆಕಿಗೆ ಕುಂತಲೇನ ಎಲ್ಲ ಈಗ ಹೊಟ್ಟಿಲದ ಅಂತೇನು ನನ್ನ ಮಗ. ಆಕಿಗೆ ಏನು ಕೆಲಸ ಹಚ್ಬೇಡ್ರಿ, ಆಕಿಗೆ ಏನು ಹೇಳ್ಬೇಡ್ರಿ, ವಜ್ಜೆ ಎತ್ತು ಹಾಕ್ಬೇಡ್ರಿ. ಏನು ಎತ್ತುವಲ್ಲೇವಲ್ಲ, ಸಗಣಿ ಬುಟ್ಟಿ ನಾವು ಹೊರೋದು, ಹೊಲಕ್ಕೆ ನಾವು ಹೋಗೋದು, ಎಮ್ಗಳು ಹುಲ್ಲು ನಾವು ಹಾಕೋದು ಎಲ್ಲ ನಾವು ಮಾಡ್ತೇವೆವ. ಎಮ್ಮೆ ಹಿಂಡೋದು, ಎಮ್ಮೆ ಶಗನ ಬಳಿಯೋದು ನಾನು ನನ್ನ ಗಂಡ ಎಲ್ಲ ಕುಡಿಸಿ ನಾವು ಮಾಡ್ತೇವೆ. ಆದ್ರೆ ನೋಡಿ ಎಲ್ಲ ಮಾಡ್ಕ್ಯಾಸ ಮಟ್ಟಿ ನಾವು ಹಿಂಗೆ ಅನಿಸ್ಕೊಳ್ದು ನೋಡಿ. ನಿನಗೆ ಗೊತ್ತಾಗತ್ತಕ್ಕೆ ಹೆಂಗದ ಆಂಟಿ ನಿಮ್ಮ ಮನ್ಯಾಗ ಬಂದೆ 4 ದಿನ ಆಗಿಲ್ಲಿ ಅಂತದ್ರಾಗ ಈಗ ನಮ್ಮ ಮನ್ಯಾಗ ಆಕಿದ್ದ ಇಷ್ಟು ದಿನ ಆಕೆ ಹೆಂಗಿರ್ತಾ ಅನ್ನೋದು ನಿನಗೆ ಗೊತ್ತಿರೋದಲ್ಲ. ಭಾಳ ಭಾಳ ಅಂದ್ರೆ ಭಾಳ ನರಕ ತೋರ್ಸತ್ತ. ಇದನ್ನು ಮಾಡುವ ಅಂದ್ರೆ ನಂಗೆ ನಡಾನು ಸತ್ತೈತಿ. ಅಡುಗೆ ಮನೆಗೆ ಹೋಗಿ ಒಂದಿಷ್ಟು ಒಗ್ಗರಣೆ ಹಾಕಿ ನಂಗೆ ವಾಂತಿ ಆಕತ್ರಿ ಅಂತ ಅದನ್ನು ನಾನ ಮಾಡೋದು. ಏನು ಮಾಡೋದು, ನನ್ನ ಹಣೆ ಬರ ಇಂಥ ಅದೈತಿ. ಕಟ್ಕೊಂಡು ಬಂದವ ಇನ್ನೇನು ಬಿಡಾಕ್ ಬರ್ದು ಕರ್ಮ, ಮತ್ತು ಅನುಭವಿಸಬೇಕಲ್ವ. ಅದಕ್ಕೆ ಅನುಭವಿಸಕತ್ತಾವ. ಏನು ಮಾಡೋದಿನ ಕಟ್ಕೊಂಡು ಬಂದವ ಅಂದ್ರೆ ಬಿಡದು ಕರ್ಮ.
ಮಾಡಬೇಕಾಕತಿ. ಏನಿದೊಂದು ಹಡಿತನ ನೋಡುನ, ಆಮೇಲ್ರ ಹಡದ ಮೇಲ್ರ ಮಾಡ್ತಾಳಲ್ಲ. ಅದಕ್ಕೆ ನನ್ನ ಮಗ ಹೇಳಿದನವ ಕರ್ಕೊಂಬರಾಕ. ಬ್ಯಾರಿದ್ರ ಬರ್ತಾನಂತ ಹೋಗಿದಾಳ ಕುನ್ಕೊಂತ. ಏನು ಮಾಡ್ತಾಳೋ ನೋಡ್ತಾನ. ಈಗಿನ ಸೊಸ್ತ್ಯಾರಿಗೆ ಬರ್ಗೊಡ್ದ ಬ್ಯಾರಿ ಬೇಕಾಗಿರ್ತತಿ. ಅತ್ತಿನ ನೋಡ್ಕೋದ್ ಬೇಡ, ಮಾವನ್ ನೋಡ್ಕೊಳ್ಳೋದು ಬೇಡ, ಬರ್ಗೊಡ್ದ ಒಂದು ಬ್ಯಾರೆ ಆಗಿ ನಿಂತು ಬಿಡ್ಬೇಕು ಅನ್ನೋದು ಒಂದು ಇರ್ತತಿ ಈಗಿನ ಸೊಸ್ತ್ಯಾರಿಗೆ. ಅಲ್ಲ, ಅತ್ತಿ ಮಾವ ಇಲ್ದನ ಗಂಡುಗಳು ಬಂದ್ಬಿಟ್ಟಿರ್ತಾರೆ ಇವ್ರಿಗೆ ಬುದ್ಧಿ ಇದಕ್ಕೆ ಬುಬ್ನ್ಯಾರಿಗೆ. ಅಲ್ಲ, ನಾವು ಕಷ್ಟಪಟ್ಟು ಅವ್ರನ್ನ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿರ್ತೇವೆ. ಹೌದು, ಬಂದಾಗ ಸೊಸ್ತ್ಯಾರಿಗೆ ಅತ್ತಿ ಮಾವ ಒಂದೊಂದು ಮಾತು ಅಂತಾರ. ಸಹಿಸ್ಕೊಂಡು ಅವರು ನಮ್ಮಪ್ಪ ನಮ್ಮ ಅಲ್ಲ ಇವ್ರಪ್ಪಾರ ಬೈದಿರ್ದಲ್ಲನ ಇವ್ರನ್ನ, ಹೊಡೆದಿರೋದಲ್ಲನ, ಬೈತಾರ ಮಾಡ್ತಾರ ಅಂತ ಏಕೆಸ ಅವ್ರನ್ನ ಒಂದು ಏನೋ ಒಂದು ತಂದೆ ತಾಯಿ ಅಂತ ನೋಡ್ಕೊಂತ ಹೋಗೋದಿರ್ತತಿ. ಇದೆಲ್ಲ ಇಲ್ಲ ಇಲ್ಲ ಇವ್ರಿಗೆ. ಯಾವಾಗ ಇವ್ರನ್ನ ಕರ್ಕೊಂಡು ಗಂಡನ ಕರ್ಕೊಂಡು ಜಿಗ್ದನು, ಇವ್ರನ್ನ ಯಾಕೆ ನಾವು ನೋಡ್ಲಿ, ಇವ್ರಿಗೆ ಯಾಕೆ ನಾ ಮಾಡಲಿ, ಇವ್ರು ಕುಂತ್ರ. ಹಲೋ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಜನ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ಯಾಕಿಂಗ್ ನಡೀತಾ ಇದ್ದಾವೆ. ಇವು ಬಂದು ಡೈಲಿ ವೇರ್ ಸಾರಿ ಅದಾವ. ನಿಮಗೆ ಯಾರಿಗಾದರೂ ಬೇಕಂದ್ರೆ ನೋಡ್ರಿ, ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದ್ದಾವ. 1200 ರೂಪಾಯಿಗೆ 4 ಸೀರೆ ಕೊಡ್ತಾ ಇದ್ದೀನಿ ನೋಡಿ. ರೀಸನೇಬಲ್ ಪ್ರೈಸ್ ಒಳಗೆ ಅದಾವ. 1200 ರೂಪಾಯಿಗೆ 4. ಎಲ್ಲದರೊಳಗೂ 2 ಪೀಸ್ ಅದಾವ. ನಾನು ಇಲ್ಲಿ ಏನು ಕಲರ್ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಎಲ್ಲದರಲ್ಲೂ 2 ಪೀಸ್ ಅದಾವ. ನಿಮ್ಗೆ ಯಾರಿಗಾರು ಬೇಕಂದ್ರೆ 2 ಪೀಸ್ ಸಿಗುತ್ತೆ ಅವೈಲೇಬಲ್. ಎಲ್ಲ ಕಲರ್ಸ್ ಅದಾವ ನೋಡಿ. ಒಂದೊಂದು ಸೆಟ್ ಒಳಗೆ 10 ಪೀಸ್ ಅದಾವ. ಅದ್ರೊಳಗೆ ಕಲರ್ ಅದಾವ. ಒಂದು ಕಲರ್ಗೆ 2 ಕಲರ್ ಅದಾವ. 1200 ರೂಪಾಯಿಗೆ 4 ಸೀರೆ. ಹೊಸ ಟೈಪು ನಿನ್ನೆನೇ ಬಂದೈತೆ, ಬೇಗ ಬುಕ್ ಮಾಡ್ಕೊಳ್ಳಿ. ಇದು ನಿಮಗೆ 1200 ರೂಪಾಯಿಗೆ 2 ಸೀರೆ ಇತ್ತಲ್ಲ, ಮತ್ತೆ ಇದನ್ನು ಬುಕ್ ಮಾಡಿದ್ದೀನಿ, ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಮತ್ತೆ ಇನ್ನು 2 ದಿನದಲ್ಲಿ ಮತ್ತೆ ಬರುತ್ತೆ. ಈಗ ಇನ್ನೊಂದು ಸ್ವಲ್ಪ ಇದ್ದಾವೆ. ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಐತಿ. ಈಗ ಮತ್ತೆ ಬುಕ್ ಮಾಡಿದ್ದೀನಿ. ಈಗ ಸ್ವಲ್ಪ ದಿನ ಇನ್ನು ನಾಳೆರ ಬರುತ್ತೆ. ಆದರೆ ಈಗ ನೀವು ತೊಗೊಳ್ಳೋರಿಗೆ ಮಾತ್ರ ಮನೇಲಿ ಇದ್ದಾವೆ. ಯಾರಿಗೆ ಬೇಕಂತಿರಲ್ಲ, ಪಟ ಸ್ಕ್ರೀನ್ ಮೇಲೆ ನಂಬರ್ ಅಂತೂ ಕೊಟ್ಟೇನಿ. 1200 ರೂಪಾಯಿಗೆ 2 ಸೀರೆ ಯಾಕೆ ಮಿಸ್ ಮಾಡ್ಕೋತೀರಿ? ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಳಕಲ್ ಟೆಂಪಲ್ ಬಾರ್ಡರ್ ಸೀರೆ. ಇದು ಟೆಂಪಲ್ ಬಾರ್ಡರ್ ಸೀರೆ ಇರ್ತಾವೆ. ಇದ್ರ ಕಲರ್ ಒಳಗೆ ಪ್ಲೇನ್ ಕಲರ್ ಬರ್ತಾವ. ಕಾಂಬಿನೇಷನ್ ಅಂತೂ ಸೂಪರ್. ಇವು ಸ್ಟಾರ್ ಬುಟ್ಟ ಚದ್ರನ್ ಚುಕ್ಕಿ ಅಂತಾರಲ್ಲ, ಅವು ಸಖತ್ತಾಗಿದ್ದಾವೆ ನೋಡ್ರಿ. ಕಲರ್ ಕಾಂಬಿನೇಷನ್ ಅಂತೂ ಪಟ ಬುಕ್ ಮಾಡ್ಕೊಳ್ಳಿ. ಬರೀ 800 ರೂಪಾಯಿ. ಸಾರಿ ಮಾತ್ರ ಸಖತ್ತಾಗಿದ್ದಾವೆ. ಇವು ಮಾತ್ರ ಎಲ್ಲ ಖಾಲಿ ಅದು, ಕೇಳಕ್ಕೆ ಹೋಗ್ಬಿಡಿ, ವಿಡಿಯೋದಾಗ ಇತ್ತದು, ಹಾಗಾಗಿ ನಾನು ಅದು ಹಾಗೆ ಬಂದೈತೆ. ಇವೆಲ್ಲ ಖಾಲಿ ಆಗಿದ್ದಾವೆ. ಇವು ಬಂದು ನಿಮಗೆ ಗೋಲ್ಡನ್ ಸಾರಿ ಅದಾವ ನೋಡ್ರಿ, ಮಸ್ತ್ ಅದಾವ. ಕಾಂಬಿನೇಷನ್ ಅಂತೂ ಸಖತ್ತಾಗಿದ್ದಾವೆ. ಎಷ್ಟು ಶೈನ್ ಅದಾವ ಅಂದ್ರೆ ನೈಟ್ ವೇರ್ ಮಾಡೋರಿಗೆ ತುಂಬ ಚೆನ್ನಾಗಿದ್ದಾವೆ ಸಾರಿಗಳು. ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್. ಸಾರಿ ಮಾತ್ರ ಸೂಪರ್ ಆಗಿದ್ದಾವೆ. ಇವು ಬಂದು ನಿಮ್ಗೆ 550 ರೂಪಾಯಿಗೆ ಸಿಗ್ತಾ ಇದ್ದಾವೆ. ಎಷ್ಟು ಸಾಫ್ಟ್ ಅದಾವ ಅಂದ್ರೆ, ಬಾರ್ಡರ್ ಸೀರೆ ಅದಾವ, ಸಾಫ್ಟ್ ಅದಾವ, ಅಷ್ಟು ಚೆನ್ನಾಗಿದ್ದಾವೆ. ಸಾರಿ ಮಾತ್ರ ಗೊಂಡೆ ಐತೆ. ಇದಕ್ಕೆ ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದ್ದಾವೆ. ಪಲ್ಲುನೂ ಅಷ್ಟೇ ರಿಚ್ ಆಗೈತೆ. ಇದು ಸಾರಿದು ಸಿಲ್ಕ್ ಬಾರ್ಡರ್ ಸಾರಿ ಅಂತಾರೆ ಇವಕ್ಕೆ. ಪಲ್ಲುನೂ ರಿಚ್ ಆಗಿ ಬಂದೈತಿ. ಇವು ನಿಮಗೆ ಲಿಮಿಟೆಡ್ ಸ್ಟಾಕ್ ಐತಿ. ಇದು ಬರೀ ಒಂದು 4 ಪೀಸ್ ಅಷ್ಟೇ ಉಳ್ದಾವ. ಪಿಂಕ್ ಒಂದು, ಗ್ರೀನ್ ಒಂದು ಉಳ್ದೈತಿ, ಬ್ಲೂ ಒಂದು ಉಳ್ದೈತಿ ಅಷ್ಟೇ. ಎಲ್ಲ ಖಾಲಿ ಆಯಿತು. 430 ರೂಪಾಯಿ ಕೊಡ್ತಾ ಇದ್ದೀನಿ. 650 ರೂಪಾಯಿ ಇರೋದನ್ನ 430 ರೂಪಾಯಿ ಕೊಡ್ತಾ ಇದ್ದೀನಿ ಇವನ್ನಿಷ್ಟೇ. ಇದು ಬಂದು ನಿಮಗೆ 1799, 1799 ಇತ್ತು. ನಾನು 1099 ರೂಪಾಯಿ ಕೊಡಾಕತ್ತೇನಿ. ಯಾರಿಗೆಲ್ಲ ಬೇಕಂತೀರ ಪಟ ಅಂತ ಬುಕ್ ಮಾಡ್ಕೊಳ್ಳಿ. ನೋಡ್ರಿ, ಶ್ರೀದೇವಿ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸಾರಿ ಬಂದು ಮದುವೆ ಕಾನ್ಸೆಪ್ಟ್ ಸಾರಿ ಆಗಿರ್ತಾವ. ಮದುವೆಗೆಲ್ಲ ಇವು ವೇರ್ ಮಾಡೋಕ್ಕೆ ಸಖತ್ತಾಗಿರ್ತಾವ. ಅಷ್ಟೇ ಸ್ಮೂತ್ ಸಾಡಿ ಅದಾವ. ನಿಮ್ಗೆ ಯಾವುದೇ ರೀತಿ ಉಟ್ಟಾಗ ಕೂಡ ಈ ಸೀರೆಗಳು ಉಬ್ಬೋದಿಲ್ಲ. ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತಿ. ಇಲ್ಲಿ ಬಂದು ನೋಡ್ರಿ, ಇವು ಬಾರ್ಡರ್ ಸಾಡಿ ಆಗಿರ್ತಾವ. ಸಾಫ್ಟ್ ಅದಾವ, ಸ್ಮೂತ್ ಬಾರ್ಡರ್ ಸಾರಿ ಅದಾವ ಇವು. ಕಲರ್ ಅಂತೂ ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಅದೇ ಕಲರ್ ಅದಾವ. 1000 ರೂಪಾಯಿಗೆ 2 ಸೀರೆ ಅಂದರೆ 500 ರೂಪಾಯಿಗೆ ಒಂದು ಬೀಳುತ್ತೆ. 1000 ರೂಪಾಯಿಗೆ 2 ಸೀರೆ ತೊಗೋಬೇಕಾಗತ್ತೆ. 950 ರೂಪಾಯಿ ಇರೋ ಸೀರೆ ನಿಮಗೆ ಫುಲ್ಲು ಆಫ್ ಆ್ಯಂಡ್ ಆಫ್ ಒಳಗೆ ಕೊಡಾಕತ್ತೇನಿ. ಇವು ಬಂದು ಡೈಲಿ ವೇರ್ ಸಾರಿ ಅದಾವ. 1200 ರೂಪಾಯಿಗೆ 3 ಕೊಡೋ ಸಾರಿ 4 ಕೊಡಾಕತ್ತೇನಿ. ನೋಡ್ರಿ, ಪಟ ಅಂತ ಬುಕ್ ಮಾಡ್ಕೊರಿ. ಯಾರ್ಯಾರ ಈಗ ಮದ್ವೆ ಅದು ಚಾಲೂ ಆಗೈತಿ, ಅವಾಗ ಆಯರ್ ಮಾಡೋಕ್ಕದು ಬೇಕಾಕ್ಕವ. ಇಲ್ಲಿ ನೋಡ್ರಿ, 950 ರೂಪಾಯಿ ಇರೋ ಸ್ಟೋನ್ ವರ್ಕಿನ ಸಾರಿ ಬಂದು ನಿಮ್ಗೆ 850 ರೂಪಾಯಿ ಕೊಡಾಕತ್ತೇನಿ. ಅಷ್ಟಷ್ಟು ಭಾಳ ಕಾಸ್ಟ್ಲಿ ಇರೋ ನಾನು ಅಷ್ಟೇ ಕಡಿಮೆ ಪ್ರೈಸ್ ಒಳಗೆ ತರಿಸಿರ್ತೀನಿ. ಕುಂದನ್ ವರ್ಕ್ ಸಾರಿ ಅದಾವ. 1100 ರೂಪಾಯಿ ಇರೋ ಸಾರಿ ನಿಮಗೆ 1000 ರೂಪಾಯಿ ಕೊಡ್ತಾ ಇರ್ತೀನಿ. ಯಾರಿಗೆಲ್ಲ ಬೇಕಂತೀರ ಲಿಮಿಟೆಡ್ ಸ್ಟಾಕ್ ಇರ್ತೈತಿ. ಇದೇನು 1099 ಅಲ್ಲ, 1000 ರೂಪಾಯಿ ಕೊಡ್ತಾ ಇರ್ತೀನಿ. ಮೈಸೂರು ಸೆಮಿ ಸಿಲ್ಕ್ ಸಾರಿ 950 ರೂಪಾಯಿ ಇರೋದು ಬರೀ 850 ರೂಪಾಯಿ ಕೊಡಾಕತ್ತೇನಿ. ಪಟ ಅಂತ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಅದಾವ. ವಿತ್ ವೈಟ್ ಕಲರ್ ಬ್ಲೌಸ್ ಫ್ರೀ ಆಗಿ ಕೊಡ್ತಾ ಇರ್ತೀನಿ. ಇವು ಬಂದು ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂಥೇಳಿ ಇವೆರಡೇ ಕಲರು 2 ಪೀಸ್ ಅದಾವ.
750 ರೂಪಾಯಿ 699 ಕೊಡ್ತಾಯಿದ್ದೀನಿ. ಇವು ಬಂದು 750 ರೂಪಾಯಿ ಇರೋದನ್ನ 750 650 ಕೊಡ್ತಾಯಿದ್ದೀನಿ. ವೈಟ್ ಕಲರ್ ಸಾರಿ ಇರ್ತಾವವು, ಅವಕ್ಕೆ ರೆಡ್ ಕಲರ್ ಬಾರ್ಡರು. ಇದು ಬಂದು ನಿಮ್ಗೆ ಸಾರಿ ಬಂದು ನೋಡಿ ಈ ಥರ ಇದೆ. ಇದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವರು ವೇರ್ ಮಾಡಿದಾರಲ್ಲ ಅದೇ ಸೀರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಅವ್ರು ವೇರ್ ಮಾಡಿದಾಗ ಎಷ್ಟು ಲುಕ್ ಅನಿಸ್ತಾ ಇದೆಯಲ್ಲ, ಅದೇ ಥರ ಪ್ಯಾಟರ್ನ್ ಇದು. 1280 ರೂಪಾಯಿ ಕೊಡೋ ಸೀರೆನ ಅದನ್ನು 950 ಕೊಡತ್ತೇನೆ. ಇವು ಬಂದು 4 ಪೀಸ್ ಉಳ್ದವ, ಹಾಗಾಗಿ ನಾನು 2000 ರೂಪಾಯಿಗೆ 4 ಸೀರೆ ಕೊಡಾಕತ್ತೇನೆ. ಮಸ್ತ್ ಅದಾವ. ಒಂದೊಂದು ಪೀಸ್ ಉಳ್ದದಕ್ಕೆ ಕೊಡತ್ತೇನೆ. ಇವು 1000 ರೂಪಾಯಿಗೆ 2 ಸೀರೆ ರೀ, ಬರೀ 500 ರೂಪಾಯಿಗೊಂದು. ಎಷ್ಟು ಚಂದ ಅದಾವ ನೋಡ್ರಿ, ಬಾರ್ಡ್ರ್ ನೋಡ್ರಿ, ಮತ್ತು ಸೀರೆ ನೋಡ್ರಿ, ಗೊಂಡೆನೂ ಐತಿ, ಮತ್ತು ನಿಮಗೆ ಬ್ಲೌಸ್ ಫುಲ್ ವರ್ಕ್ ಬರ್ತೈತಿ, ಸ್ಟೋನಿನ ವರ್ಕ್ ಐತಿ. ಮೊದಲೇ ಹೇಳತ್ತೀನಿ, ಒಗೆಯುವಾಗದು ಇದು ಟಿಕ್ಲಿ ಮಾತ್ರ ಕಿತ್ತೋಗುತ್ತೆ, ನೋಡಿಕೊಂಡು ವಾಶ್ ಮಾಡಬೇಕಾಗತ್ತೆ. ವಾಷಬಲ್ ಅಂತೂ ಇರುತ್ತೆ, ಇಲ್ಲ ಅನ್ನಂಗಿಲ್ಲ, ಕಲರ್ ಅದು ಏನು ಹೋಗಲ್ಲ. ಡೈಲಿ ವೇರ್ ಸಾರಿ ಅದಾವ, ನಿಮಗೆ 699 ರೂಪಾಯಿ ಇರ್ತೈತಿ. 600 ರೂಪಾಯಿಗೆ ಕೊಡ್ತೀನಿ ನಾನು. ಡೈಲಿ ವೇರ್ ಕುಚ್ಚಿನೂ ಅದಾವ, ಸಖತ್ತಾಗಿದ್ದಾವೆ ಸಾರಿ ಬಂದು. ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದ್ದಾವೆ. ನಿಮಗೆ ಎಲ್ಲ ರೀಸನೇಬಲ್ ಪ್ರೈಸ್ ಒಳಗೆ ಕೊಡ್ತಾ ಇರ್ತೀನಿ. ಬೇಕಂದ್ರೂ ಸ್ವಲ್ಪ ಬಿಟ್ಟು ಕೊಡ್ತಿರ್ತೀನಿ, ಫೋನ್ ಮಾಡಿ ನೀವು ಕೇಳ್ಬೋದು. ಅದೇನು ಫಿಕ್ಸ್ ರೇಟ್ ಅಂತಾರೆ ಇರೋದಿಲ್ಲ. ಈಗ ನೀವು ಅಂಗಡಿಗೆ ಹೋಗಿರ್ತೀರ ಅಂದಮೇಲೆ ನಾವು ಹೇಳಿದ ರೇಟಿಗೆ ನೀವು ಕೊಟ್ಟು ಬರೋದಿಲ್ಲ. ಒಂದು 50 ರೂಪಾಯಿ ನಮಗೆ ನಿಮಗೆ ಹೊಂದಾಣಿಕೆ ಆದ್ರೆ ನಾನು ಬಿಟ್ಟು ಕೊಡ್ತಿರ್ತೀನಿ, ನೀವು ಕೇಳಿ ತೊಗೋಬೋದು. ಇಲ್ಲಿ ನೋಡಿರಿ, ಸೆಮಿ ಸಿಲ್ಕ್ ಒಳಗೆ 2D ಪ್ಯಾಟರ್ನ್ ಸಾರಿ ಅದಾವೆ. ಇವು ಬಂದು ನಿಮ್ಗೆ 950 ರೂಪಾಯಿ ಇತ್ತು, 850. ನೀವು ಮಾತಾಡಿ ಫೋನ್ ಹಚ್ಚಿ ಸ್ವಲ್ಪ ಬಿಡು ಅಂದ್ರ ತಕ್ಷಣ 600 300 ಹೀಗೆಲ್ಲ ಬಿಡೋಕ್ಕಾಗಲ್ಲ. ಒಂದು 50 20 ಹಿಂಗೆ ಬಿಡ್ತಿರ್ತೀನಿ. ನಾನು ಮೊದಲೇ ಬಿಟ್ಟಿರ್ತೀನಿ, ಅದ್ರಾಗ ಇನ್ನೊಂದು 20 ಅದು ಬಿಟ್ಟು ಕೊಡ್ಬೋದು. ವೈಟ್ ರಿಚ್ ಸ್ಟೋನ್ ವರ್ಕಿನ ಸಾರಿ ಅದಾವೆ ನೋಡ್ರಿ, 850 ರೂಪಾಯಿ ಅದಾವೆ. ಮಸ್ತ್ ಅದಾವ ಸಾರಿ ಬಂದ, ಕ್ವಾಲಿಟಿನೂ ಸೂಪರ್ ಆಗಿದಾವೆ. ನೋಡಿರಿ, ನಿಮ್ಗೆ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ. ಇಲ್ಲ ಸ್ಟೋನ್ ವರ್ಕಿನ ಸಾರಿ ಅದಾವೆ. ಮದ್ವೆ ಬಂತ, ಈಗ ನೈಟ್ ಎಲ್ಲ ಉಟ್ಕೋಬೇಕಾಗಿರ್ತೈತಿ, ಜಗ್ಮಗ್ ಅಂತ ಅನ್ನಿಸ್ಬೇಕಾಗಿರ್ತೈತಲ್ಲ, ಅವಾಗ ನೀವು ಈ ಥರ ಸೀರೆಗಳು ಉಟ್ಕೊಂಡ್ರೆ ಮಸ್ತ್ ಅನ್ನಿಸ್ತಾವಲ್ಲ ರೀ, ಭಾರಿ ಕಾಣ್ತಾವೆ, ನೋಡೋಕ್ಕೂ ಚಂದ ಅನ್ನಿಸ್ತಾವೆ. ನೈಟ್ ವೇರ್ ಮಾಡಿದಾಗ ಲೈಟಿಗೆ ಪಕ್ಕ ಪಕ್ಕ ಅಂತಲೂ ಬರ್ತಿರ್ತಾವೆ. ಅದಕ್ಕಾಗಿ ನೋಡಿರಿ, ನಿಮಗೆ ಬೇಕಂದ್ರೆ ಡೈಲಿ ವೇರ್ ಸಾರಿ ಅದಾವೆ. ಇವು ಬಂದು ಸ್ಮೂತ್ ಅದಾವೆ. 1400 ರೂಪಾಯಿಗೆ 4 ಸೀರೆ ಇರ್ತಾವೆ. ಯಾಕೆ ರೀ 1400 ರೂಪಾಯಿಗೆ 4 ಸೀರೆ ಅಂತೀರ ನೀವು? ಹಾಗೆ ಹೇಳ್ತೀನಿ ಮೇಡಮ್ ಅವರೇ, ಸೀರೆನೂ ಕ್ವಾಲಿಟಿ ಚಲೋ ಇರ್ತಾವೆ, ಸ್ಮೂತ್ ಇರ್ತಾವೆ, ಮತ್ತು ನಿಮಗೆ ಲೈಟ್ ವೆಯ್ಟು, ಸೆರಗು, ಪಲ್ಲು, ಬ್ಲೌಸ್ ಪೀಸು ಎಲ್ಲ ಇರ್ತೈತಿ ಇದ್ರಾಗ. ಆವಾಗ ನಿಮಗೆ ಇದು ನನ್ನ ಕೊರಿಯರ್ ಚಾರ್ಜ ಬೀಳುತ್ತೆ. 4 ಸೀರೆ ಅಂದರೆ ವೇಟ್ 2 kg ಆಗಿರುತ್ತೆ. ನನಗಿದು 300 ರೂಪಾಯಿ ತನಕ ಕೊರಿಯರ್ ಚಾರ್ಜ ಬೀಳ್ತೈತಿ. ಹಾಗಾಗಿ ನಾನು ಅದ್ರ ನಂಗೆ ಏನು ಉಳಿತಾ ಇರೋದಿಲ್ಲ. ಮತ್ತು ಇದು ಬಂದು ನಿಮ್ಗೆ ಬಾರ್ಡರ್ ಸ್ಮೂತ್ ರಿಚ್ ಪಲ್ಲು ಸಾರಿ ಆಗಿರ್ತೈತಿ. ಮದುವೆಗೆಲ್ಲ ವೇರ್ ಮಾಡುವಂಥ ಸಾರಿ ಇದು. ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ, ಅಲ್ಟಿಮೇಟ್ ಆಗಿದಾವೆ. ಶಾಲು ಟೈಪ್ ಅದಾವೆ ಸೀರೆಗಳು ಬಂದು. ಬಾರ್ಡರ್ದು 1250 ರೂಪಾಯಿ ಇರೋ ಸೀರೆನ 1099 ರೂಪಾಯಿ ಕೊಡಾಕತ್ತೀನಿ. ಮಿಸ್ ಯಾಕೆ ಮಾಡ್ತೀರಿ? ಪಟ್ ಪಟ್ ಅಂತ ಬುಕ್ ಮಾಡಿಕೊಡ್ರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ. ಆಲ್ ಓವರ್ ಇಂಡಿಯಾ ಮತ್ತೆ ಹೇಳತ್ತೀನಿ, ಫ್ರೀ ಶಿಪ್ಪಿಂಗ್ ಇರ್ತೈತಿ. ಯಾವುದೇ ರೀತಿಯಾದಂಥ ನಿಮ್ಗೆ ಅಮೌಂಟ್ ಕಟ್ಟಬೇಕಾಗಿಲ್ಲ. ಮತ್ತೆಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ಅವರೇ ಇದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅಂತ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಇರ್ತೈತಿ.